ಹಾಯ್, ನಮಸ್ಕಾರ. ನಾನು ಗಿರೀಶ್ ಮಾತಾಡ್ತಾ ಇರೋದು. ಇಲ್ಲ, ಇವತ್ತಿನ ವಿಷಯ ಏನಂತಂದರೆ, ಕೆಲವು ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರ ಮಿತ್ ಏನಂತಂದರೆ ಪ್ರೋಟೀನ್ ತಗೋಬೇಕಾ ಅಂತ ಕೇಳ್ತಾರೆ. ಹೌದಾ? ಅವ್ರ ಏಜು ನಿಯರ್ 17, 18 ಅಥವಾ ಇರುತ್ತೆ, 19 ಇರುತ್ತೆ. ಸೊ ನಾನು ಹೇಳೋದೇನಂತಂದರೆ, ರೆಗ್ಯುಲರ್ ಫಸ್ಟು ಜಿಮ್ಗೆ ಬನ್ನಿ. ಹೌದಾ? ಜಿಮ್ಮಿಗೆ ಬನ್ನಿ. ನಿಮ್ದು ಏಜ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಡೆಡಿಕೇಶನ್ ಲೆವೆಲ್ನು ಜಾಸ್ತಿ ಇರುತ್ತೆ ನಿಮಗೆ. ಮತ್ತು ನಿಮಗೆ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಊಟ ಡೈಜೆಷನ್ ಕೂಡ ಆಗುತ್ತೆ, ಚೆನ್ನಾಗಾಗುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಮತ್ತು ಸ್ಟಡಿ ಮಾಡೋದ್ರಲ್ಲೂ ನಿಮಗೆ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದೇನಂತಂದರೆ, ಪ್ರೋಟೀನ್ ಆ್ಯಕ್ಚುಲಿ ಎಲ್ಲರಿಗೂ ನೀಡ್ ಎಲ್ಲರಿಗೂ ಇದೆ. ಬಟ್ ಆದರೆ ಡೈರೆಕ್ಟಾಗಿ ನೀವು ಏನು ಜಿಮ್ ಜಾಯ್ನ್ ಆಗ್ತಿರಲ್ಲ, ಡೈರೆಕ್ಟಾಗಿ ನೀವು ಪ್ರೋಟೀನ್ ಕಡೆ ಗಮನ ಹೋಗ್ಬೇಡ್ರಿ. ಹಾಂ, ಅಲ್ಲಿ ನಿಮಗೆ ಸಮಸ್ಯೆ ಭಾಳ ಆಗುತ್ತೆ. ಸೊ ಏನಾಗುತ್ತೆ, ಫಸ್ಟು ರೆಗ್ಯುಲರ್ ಆಗಿ ಜಿಮ್ಮಿಗೆ ಬನ್ನಿ, ಎಕ್ಸಸೈಸ್ ಮಾಡಿ. ಯಾಕಂದರೆ ನೀವು ಸ್ಟೂಡೆಂಟ್ಸ್ ಇರ್ತಿರಲ್ಲ, ನಿಮಗೆ ಸ್ಟಡಿ ಮೇಲೂ ಫೋಕಸ್ ಮಾಡಬೇಕಾಗತ್ತೆ. ಹೌದಾ? ಸ್ಟಡಿ ಯಾರು ಮಾಡ್ಬೇಕು ಮತ್ತೆ? ನೀವು ಪ್ರೋಟೀನು ಜಿಮ್ಮು ಮಾಡ್ತಾಯಿದ್ರೆ ಸ್ಟಡಿನೂ ಬೇಕಲ್ವ? ಸೊ ಏನಿದೆ, ರೆಗ್ಯುಲರ್ ಆಗಿ ಬನ್ನಿ. ಪ್ರೊಫೆಷ್ನಲ್ ಎಲ್ಲಿರುತ್ತೆ ಅಲ್ಲಿ ಬಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಸ್ಕಿಪ್ಪಿಂಗ್ ಆಗಲಿ, ಟ್ರೆಡ್ಮಿಲ್ಸಲ್ಲಿ ರನ್ ಮಾಡೋದಾಗಲಿ, ಕೆಲವೊಂದು ಎಕ್ಸಸೈಸ್ ನಾನು ಹೇಳ್ಕೊಡ್ತೀನಿ ನಿಮಗೆ, ಜಾಯ್ನ್ ಆಗ್ರಿ. ಪ್ರೋಟೀನ್ ಏನಾಗುತ್ತೆ, ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಸೊ ಇದಕ್ಕೆ ಏನಾಗುತ್ತೆ ಅಂದರೆ, ನೀವು ರೆಗ್ಯುಲರ್ ಬನ್ನಿ. ನಿಮ್ಮ ಮನೆಯಿಂದನೇ ಏನೇನು ಪ್ರೋಟೀನ್ ಆ್ಯಡ್ ಮಾಡಬೇಕೆಲ್ಲ ನಾನು ನಿಮಗೆ ಡಯಟಲ್ಲೆಲ್ಲ ನಾನು ಆ್ಯಡ್ ಮಾಡಿಕೊಡ್ತೀನಿ. ಅದು ಫಾಲೋ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ, ಹಾಂ, ನನ್ನ ಹತ್ರ ಇನ್ನೊಬ್ರು ಏನು ಕೇಳ್ತಾರೆ, ನೀವೆಲ್ಲ ಪ್ರೋಟೀನ್ ತೊಗೋತೀರಲ್ಲ ಸರ್. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ರಿ, ನಾನು 19 ಇಯರ್ಸ್ ಆಯ್ತು ನಾನು ಜಿಮ್ ಮಾಡ್ತಾ ಇರೋದು. ಈಗ ರನ್ನಿಂಗ್ 19 ಇಯರ್ಸ್. ನಾನು ಪ್ರೋಟೀನ್ ತೊಗೊಂಬೋದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಟ್ ಮಾಡ್ತೀನಿ ನಾನು, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ನಮಗೆ ಕಾಂಪಿಟೇಷನ್ ಭಾಳ ಟಫ್ ಇರುತ್ತೆ. ಹಾಂ, ನೋಡ್ರಿ, ಫಿಟ್ನೆಸ್ ಅಂತಂದರೆ ಒಂದು ಜರ್ನಿ. ಸೊ ಈ ಜರ್ನಿ ಒಳಗಡೆ ನಾವು ಬಾಡಿ ಬಿಲ್ಡಿಂಗ್ ಗೇಮ್ ಕೂಡ ಆಡ್ತೀವಿ, ಆ್ಯಸ್ ಎ ಪ್ರೊಫೆಷ್ನಲ್. ಸೊ ಇಲ್ಲಿ ನಿಮಗೆ ನಮ್ಮ ಜಿಮ್ಗೆ ಜಾಯ್ನ್ ಆದರೆ ನಿಮಗೆ ಬೆನಿಫಿಟ್ ಏನಿರುತ್ತೆ ಅಂತಂದರೆ, ನಮ್ದೇನು ಡೆಡಿಕೇಶನ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ನಿಮಗೆ ಇದ್ರೆ ಎನಫ್. ಮತ್ತು ಇನ್ನೊಂದು ಏನಂತಂದರೆ, ಭಾಳ ಜನ ಏನು ಸಮಸ್ಯೆ ಅಂತಂದರೆ, ನಾವು ಎಲ್ಲ ಫೀಲ್ಡ್ ವರ್ಕ್ ಮಾಡ್ತೀವಿ. ಫೀಲ್ಡ್ ವರ್ಕ್ಗೆ ನಾವು ಎಕ್ಸ್ಟೆನ್ಷನ್ ಕೂಡ ಹೋಗ್ತೀವಿ. ಸೊ ನಮಗೆ ಡಯಟ್ ಮಾಡೋಕ್ಕಾಗಲ್ಲ. ಔಟ್ಸೈಡ್ ಫುಡ್ ನಮಗೆ ಅಷ್ಟೊಂದು ಡಯಟ್ ಆಗಲ್ಲ ಅಂತ ಹೇಳ್ತಾರೆ. ನೀವು ಹೇಳಿದ ನಿಜ, ಔಟ್ಸೈಡ್ ಫುಡ್ಡು ನಿಮಗೆ ಸಿಗಲ್ಲ ಆ್ಯಸ್ ಎ ಡಯಟ್. ನಮ್ಗೇನು ಬೇಕೋ, ಅಗತ್ಯವೇನಿದೋ ಅದು ಸಿಗಲ್ಲ. ಸೊ ಇದರೊಳಗಡೆ ನೀವು ಟಿಫಿನ್ ಕ್ಯಾರಿ ಕೂಡ ಮಾಡ್ಬೋದು. ನಾನು ಡಯಟ್ ಹೇಳ್ಕೊಡ್ತೀನಲ್ಲ, ನೋಡ್ರಿ, ನಿಮಗೆ ಸ್ವಲ್ಪ ಸ್ವಲ್ಪ ಫುಡ್ ತೊಗೊಳ್ಳೋದಿರುತ್ತೆ ನಾನು ಡಯಟ್ ಹೇಳಿದ್ಮೇಲೆ. ಸೊ ಅದು ನೀವು ಟಿಫಿನ್ ಕ್ಯಾರಿ ಮಾಡಿದ್ರೆ ನಿಮಗೆ ಎಕ್ಸ್ಟೆನ್ಷನ್ ಕೂಡ ನಿಮಗೆಲ್ಲ ಆಗುತ್ತೆ. ನೋಡ್ರಿ, ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಇರಬೇಕು. ನಾನು ಮಾಡಬೇಕು ಅಂತ ಇದ್ರೆ ಮಾಡಲೇಬೇಕು. ಆ ಥರ ಡಿಸಿಪ್ಲಿನ್ ನಿಮ್ಮ ಹತ್ರ ಆಡಿದರೆ 100% ನಿಮಗೆ ರಿಸಲ್ಟ್ ಬರುತ್ತೆ. ಬರಲ್ಲ ಅಂತೇನಿಲ್ಲ, ಬಂದೇ ಬರುತ್ತೆ. ಸೊ ಸುಮ್ಮನೆ ನಾವೆಲ್ಲ ಎಕ್ಸ್ಟೆನ್ಷನ್ ಇರ್ತೀವಿ, ಅವರೆಲ್ಲ ವರ್ಕ್ ಫ್ರಮ್ ಇರ್ತಾರೆ, ಅವರಿಗೆಲ್ಲ ಈಸಿ ಸೋರ್ಸ್ ಸಿಗುತ್ತೆ, ಅದೆಲ್ಲ ತಲೆಯಿಂದ ತೆಗೆದುಬಿಡ್ರಿ. ಅದೇನಿಲ್ಲ, ರೆಗ್ಯುಲರ್ ಆಗಿ ಬರಬೇಕು. ನಾವು 19 ಇಯರ್ಸ್ ಅಂತ ಹೇಳ್ತೀನಲ್ಲ, ಇದರಲ್ಲೇ ಅರ್ಥ ಮಾಡ್ಕೊಡ್ರಿ ನೀವು. 90 ಡೇಸು ನೀವು ರೆಗ್ಯುಲರ್ ಆಗಿ ಬರಲ್ಲ, 19 ವೀಕ್ಸು ಬರಲ್ಲ, 19 ಮಂತ್ಸು ದೂರಿನ ಮಾತಾಗಿ. ಸೊ ಹೀಗೆಲ್ಲ ಮಾಡಿದ್ರೆ ರಿಸಲ್ಟ್ ಹೇಗೆ ಬರುತ್ತೆ? ಸೊ ಏನಾದರೂ ವ್ಯಾಲಿಡ್ ರೀಸನ್ ಇದೆ, ನಿಮ್ಗೆ ಬರೋಕ್ಕಾಗಿಲ್ಲ, ಸೊ ಅರ್ಥ ಆಗುತ್ತೆ. ಒಂದು 2 ದಿವಸ 3 ದಿವಸ ಎಷ್ಟು ನಿಮಗೆ ನೀಡ್ ಇರುತ್ತೋ ಅಷ್ಟು ದಿವಸ ಬರಲ್ಲ. ಮತ್ತೆ ಅದಾದ ನಂತರ ಮತ್ತೆ ಕಮ್ ಬ್ಯಾಕ್ ಬರಲೇಬೇಕು. ಫಿಟ್ನೆಸ್ ಇದು ಲೈಫ್ ಟೈಮ್ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಫಿಟ್ನೆಸ್ ಲೈಫ್ ಟೈಮ್, ದಿಸ್ ಈಸ್ ನಾಟ್ ಫಾರ್ ಎ ಶಾರ್ಟ್ ಟೈಮ್ ಅಂತ. ಸೊ ರೆಗ್ಯುಲರ್ ಆಗಿರಿ, ಮತ್ತೇನಿಲ್ಲ. ಮತ್ತು ಇನ್ನೊಬ್ರು ಏನು ಕೇಳ್ತಾರೆ, ಹಾಂ, ನಮ್ಮ ಜಿಮ್ಗೆ ಜಾಯ್ನ್ ಆಗಬೇಕಾದಾಗ 4 ಜನ ಜೊತೆಲೇ ಅಡ್ಮಿಷನ್ ಮಾಡ್ತಾರೆ. ಸೊ ನಾವು ಅವರಿಗೆಲ್ಲ ಹೇಳೋದು ಏನಂತಂದರೆ, ಡಿಪೆಂಡೆಂಟ್ ಆಗಿರ್ಬೇಡ್ರಿ. ಹಾಂ, ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗಿರಬೇಡಿ. ನಿಮಗೆ ಫಿಟ್ನೆಸ್ ಸೆಂಟ್ರಲ್ಲಿ ಬಂದಾಗ ಅಲ್ಲಿ ನಿಮಗೆ ಎಷ್ಟು ಜನ ಸಿಗ್ತಾರಲ್ಲ, ಅಷ್ಟು ಜನ ಫಿಟ್ನೆಸ್ಗೋಸ್ಕರನೇ ಬಂದಿತ್ತು.
ಸೊ ನೀವು ಮನೆಯಿಂದ ಬರುವಾಗನೇ 4 ಜನ 5 ಜನ ಅವ್ರ ಫೋನ್ ಎತ್ತಿಲ್ಲ ನಾನು ಬರಲ್ಲ, ಈ ಥರ ನೀವೆಲ್ಲ ಎಡಿಕ್ಷನ್ ಅಲ್ಲಿ ಇರಬಾರ್ದು. ಮತ್ತೆ ಪ್ರೊಫೆಷ್ನಲ್ ಅಂತಂದ್ರೆ ಏನು? ನಿಮ್ಮ ಪ್ರಕಾರ ಪ್ರೊಫೆಷ್ನಲ್ ಅಂತಂದ್ರೆ ಏನು? ಪ್ರೊಫೆಷನಲ್, ವಾಟ್ ಈಸ್ ಪ್ರೊಫೆಷನಲ್? ಸುಮ್ಮನೆ ಎಲ್ಲ ಕಣ್ರಿ, ಸ್ಯಾಕ್ರಿಫೈಸ್ ಭಾಳ ಮಾಡಿರ್ತೀವಿ ನಾವೆಲ್ಲ. ಹಾ, ನೀವು ಜಸ್ಟ್ ಗೂಗಲ್ ಮಾಡಿ ಇಲ್ಲ ಸರ್ಚ್ ಮಾಡಿ ನೋಡಿ, ಒಂದು ಅಥ್ಲೀಟ್ಸ್ ಎಷ್ಟು ಶ್ರಮ ಪಟ್ಟಿರ್ತಾರೆ ಅವರೆಲ್ಲ ಅಂತ. ನಿಮಗೆ 1 ವೀಕ್ ಕಂಟಿನ್ಯೂಸ್ಲಿ ಆಗಿ ಡಯಟ್ ಮಾಡೋಕ್ಕಾಗಲ್ಲ, ಒಂದೇ ವೀಕ್. ಹಾಂ, ನಾವೆಲ್ಲ 6 ಮಂತು ಸೋಡಿಯಂ ಇಲ್ಲದೆ ನಾವು ಡಯಟ್ ಮಾಡ್ತೀವಿ. ನಮ್ಮದು ಡಯಟು ಬೇರೆ, ನಾವು ಕಾಂಪಿಟೇಟ್ ಮಾಡ್ತೀವಲ್ಲ. ಸೊ ಅದರಲ್ಲಿ ನೀವು ಸ್ವಲ್ಪ ಡಿಸಿಪ್ಲಿನ್ ಆಗಿದ್ರೆ ನಿಮ್ಗೆ ವೇಟ್ ಕಡಿಮೆ ಮಾಡೋದೇನು ಈಸಿಲಿ ಕಡಿಮೆ ಆಗುತ್ತೆ, ನೋ ಡೌಟ್. ಇನ್ನೊಂದು ಏನಂತಂದ್ರೆ, ನನ್ನ ಹತ್ರ ಯಾರು ಪಿ ಟಿ ತೊಗೋತಾರಲ್ಲ, ನನ್ನ ಹತ್ರ ಪಿ ಟಿ ತೊಗೊಂಡವರಲ್ಲಿ 90%ಗಿಂತ ಜಾಸ್ತಿನೇ ರಿಸಲ್ಟ್ ಇದೆ. ಹಾಂ, ನೋಡ್ರಿ, ನನ್ನ ಹತ್ರ ಡಯಟ್ ಪ್ಲ್ಯಾನು ನಿಮ್ಮದು ಬಜೆಟ್ ಮೇಲೆ ನಾನು ಮಾಡೋದು. ಡಯಟ್ ಪ್ಲ್ಯಾನ್ ಎವ್ರಿ ಪರ್ಸನ್ ಚೇಂಜ್ ಇರುತ್ತೆ, ಪರ್ಸನ್ ಟು ಪರ್ಸನ್ ಡಯಟ್ ಚೇಂಜ್ ಇರುತ್ತೆ. ಅವರು ಡೈಲಿ ರೂಟೀನ್ ವರ್ಕ್ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಂ, ಕೆಲವೊಬ್ರು ಮೇಂಟೈನ್ ಕ್ಯಾಲರೀಸ್ ಆ್ಯಡ್ ಮಾಡ್ತೀನಿ ನಾನೆಲ್ಲ. ನೀವು ಕೆಲವೊಬ್ರು ಔಟ್ಸೈಡ್ ಎಲ್ಲ ಓಡಾಡಿ ಕೆಲಸ ಮಾಡ್ತೀರಾ, ಎಕ್ಸ್ಟೆನ್ಷನ್ಗೆ ಹೋಗೋದಿರುತ್ತೆ, ಎಲ್ಲ ಇರುತ್ತೆ. ಒಬ್ಬೊಬ್ಬರು ಮನೆಯಲ್ಲೇ ಕೂತು ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಾರೆ. ಸೊ ನಾನು ಅವ್ರದ್ದು ಡೈಲಿ ರೂಟೀನ್ ಬೇಸ್ ಮೇಲೆ ನಾವೆಲ್ಲ ಅವ್ರದ್ದು ಡಯಟ್ ಎಲ್ಲ ಪ್ಲ್ಯಾನ್ ನಾವು ಸೆಟ್ ಮಾಡ್ತೀವಿ. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಭಾಳ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ನೀವು ಜಾಯ್ನ್ ಆಗ್ರಿ. ನೀವು ಮನೆಯಲ್ಲೇ ಕೂತು ಏನು ಮಾಡ್ತೀರಾ, ನಾವು ಹೋಗ್ಬೇಕು ಮಾಡಬೇಕು. ಕೆಲವೊಬ್ರು ಹೀಗೆ ನಮ್ಮದು ಒಬ್ಬ ಕ್ಲೈಂಟ್ಸ್ ಹೋದ, ಅವನೇನಂತಾನೆ ಬೆಳಗ್ಗೆ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಹೇಳೋಕ್ಕಾಗಲ್ಲ ಅಂದರೆ ಏನು ಅರ್ಥ? ಮಳೆ ಇವಾಗಿಂದ ಸ್ಟಾರ್ಟ್ ಆಗಿದೆ. ಸೀಸನ್ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ರೀ. ಆ್ಯಕ್ಚುಲಿ ನೋಡ್ರಿ, ನೀವು ಕೇಳಿರ್ಬೇಕು ಎಲ್ಲಾದರೂ ಯಾರು ಹೇಳಿದ್ದು, ವಿಂಟ್ರಲ್ಲಾಗಲಿ ಕೋಲ್ಡ್ ಏನಿರುತ್ತಲ್ಲ ಆವಾಗ ಫಿಸಿಕ್ಸ್ ಚೆನ್ನಾಗಿ ರೆಡಿ ಆಗುತ್ತೆ ಅಂತಾರೆ. ಆಗ್ತದ್ರಿ, 100% ಆಗುತ್ತೆ. ನೀವು ವೆಜಿಟೇರಿಯನ್ ಇರ್ರಿ, ನಾನ್ ವೆಜಿಟೇರಿಯನ್ ಇರ್ರಿ, ಡಯಟ್ ನಾನು ಹಾಕ್ಕೊಡ್ತೀನಲ್ಲ. ನಿಮ್ಮಲ್ಲಿ ಸೀರಿಯಸ್ನೆಸ್ ಇರಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಸೀರಿಯಸ್ನೆಸ್ ಇರಬೇಕು. ವೆಯ್ಟ್ ಕಡಿಮೆ ಮಾಡ್ಬೇಕು ನಾನು ಅಂತ ಸೀರಿಯಸ್ನೆಸ್ ಇರಬೇಕು. ಒಬ್ಬೊಬ್ರು ಬರ್ತಾರೆ, ಆ್ಯಕ್ಚುಲಿ ಅವರು ಒಂದು ರೌಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತಾರೆ, ಅಲ್ಲಿ ಹೇಳಿರ್ತಾರೆ ಅವ್ರಿಗೆ ನಿಮ್ಮದು ತೂಕ ಕಡಿಮೆ ಮಾಡಿ ಅಂತೇಳಿ. ಇಲ್ಲಿ ಡೆಡಿಕೇಶನ್ ನಿಮ್ಗೆ ತೋರಿಸ್ದಂಗೆ ಆಗಲ್ಲ. ಆ್ಯಕ್ಚುಲಿ ನಾನು ಅಪ್ರಿಷಿಯೇಟ್ ಆ ಡಾಕ್ಟ್ರಿಗೆ ಮಾಡಬೇಕು. ಅವ್ರು ಹೇಳ್ಮೇಲಾದರೂ ನಿಮಗೆ ಫಿಟ್ನೆಸ್ ಅಂತ ಗೊತ್ತಾಯ್ತಲ್ಲ. ಸೊ ಏನಿದೆ, ರೈಟ್ ಟೈಮಿಗೆ ರೈಟ್ ಡಿಸಿಷನ್ ತೊಗೊಳೋದು ಭಾಳ ಇಂಪಾರ್ಟೆಂಟ್. ಹಾಂ, ನಿಮ್ಗೆ ಅನ್ಸಲ್ವಾ ನೀವು ಭಾಳ ದಪ್ಪ ಇದ್ದೀರಂತ? ಮತ್ತು ಕೆಲವು ಜನ ಬರ್ತಾರೆ, ಅವ್ರು ಏನು ಮಾಡ್ತಾರೆ, 2 ತಿಂಗಳ 3 ತಿಂಗಳ ಅಂತ ಟಾರ್ಗೆಟ್ ಹಾಕೊಂಡು ಬರ್ತಾರೆ. ನಾನು 2 ತಿಂಗಳಲ್ಲಿ ಎಷ್ಟು ತೂಕ ಕಡಿಮೆ ಆಗೋದು. ನೀವು ಎಷ್ಟು ತೂಕ ಕಡಿಮೆ ಆಗ್ತೀರಿ, ನಿಮ್ಮಲ್ಲಿ ಕಾನ್ಫಿಡೆಂಟ್ ಬೇಕು ರೀ. ಹಾಂ, ನೀವು ಏನು ಡಯಟ್ ಮಾಡ್ತೀರಾ, ಏನು ಮಾಡ್ತೀರಾ, ಕಾನ್ಫಿಡೆಂಟ್ ನಿಮ್ಮ ಹತ್ರ ಇರಬೇಕು. 2 ತಿಂಗಳ 3 ತಿಂಗಳಾಗಿ ಇದು ಫಿಟ್ನೆಸ್ ಲೈಫ್ ಟೈಮ್. 2 ತಿಂಗಳ 3 ತಿಂಗಳ ನೀವು ಡಯಟ್ ಮಾಡಿ ಆಮೇಲೆ ಏನು ಮಾಡ್ಬೇಕಂತೀರಾ? ಮತ್ತು ಮೊದಲಿನಕ್ಕಿಂತ ಓವರ್ ವೇಟ್ ಆಗ್ಬೇಕಂತೀರ? ಹಂಗೆಲ್ಲ ಇರಲ್ಲ. ಸೊ ಫಿಟ್ನೆಸ್ಸು ಸ್ವಲ್ಪ ಬೇಕಾಗತ್ತೆ. ನಾನಿದೆಲ್ಲ ಪ್ರಮೋಟ್ಸ್ ಎಲ್ಲ ಮಾಡ್ತಿಲ್ಲ, ಫಿಟ್ ಆಗಿರಿ ಅಷ್ಟೇ, ಮತ್ತೇನಿಲ್ಲ. ನಿಮಗೆ ಎಲ್ಲೆಲ್ಲಿ ಸಮೀಪ ಫಿಟ್ನೆಸ್ ಸೆಂಟರ್ ಅನಿಸುತ್ತೋ, ನಿಮ್ಗೆ ಎಲ್ಲಿ ನೀಟ್ ಅನಿಸುತ್ತೋ ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಡಯಟ್ ನಂತರ ಮಾಡಲೇಬೇಕಾ? ಸ್ಲೀಪು ಬೇಕು, ನಿದ್ದೆ ಕೂಡ ಮಾಡ್ಬೇಕು. ನೀವು ಬೇಗ ಈ ಜನ್ರೇಷನಲ್ಲಿ ಯಾರು ಬೇಗ ಮಲ್ಕೋತಾರೆ? ಬೇಗ ಯಾರು ಮಲ್ಕೋದೆ? ಎಲ್ಲರೂ ಲೇಟಾಗಿ ಮಲ್ಕೋದು. ಮತ್ತು ಲೇಟಾಗಿ ಮಲ್ದ್ಮೇಲೆ ಬೇಗ ಎದ್ದು ಜಿಮ್ಮಿಗೆ ಹೆಂಗೆ ಬರೋಕ್ಕಾಗತ್ತೆ? ನಿದ್ದೆ ಪ್ರಾಪರ್ ಆಗಬೇಕಲ್ಲ. ಮತ್ತು ಮಧ್ಯಾಹ್ನ ನೋಡಿದ್ರೆ ಮತ್ತೆ ಕೆಲಸದ ಮೇಲೆ ಇರ್ತೀರ. ಸೊ ನಿದ್ದೆನೂ ಭಾಳ ಇಂಪಾರ್ಟೆಂಟ್. ಡಯಟ್ ಮಾಡಿರಿ, ನಿದ್ದೆ ಮಾಡಿರಿ, ಎಲ್ಲ ಮಾಡಿರಿ. ನೀವು ಎಷ್ಟು ಚೆನ್ನಾಗಿ ಡಯಟ್ ಮಾಡಿ, ಎಷ್ಟು ಚೆನ್ನಾಗಿ ಎಕ್ಸಸೈಸ್ ವರ್ಕೌಟ್ ಮಾಡಿದ್ರು ನಿದ್ದೆ ಇಲ್ಲ ಅಂತಂದರೆ ಫಿಸಿಕ್ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮಸಲ್ ರಿಕವರಿ ಹೇಗಾಗೋದು? ನಿಮ್ಮ ಡಯಟೇ ಸರಿ ಇರಲ್ಲ ಫಸ್ಟ್ ಆಫ್ ಆಲ್. ಮತ್ತು ರಿಸಲ್ಟ್ ಚೆನ್ನಾಗಿ ಬರುತ್ತೆ? ಏನೂ ಬರಲ್ಲ, ರಿಸಲ್ಟ್ ಬರಲ್ಲ, ಏನೂ ಬರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅಷ್ಟೇ. ಮಸಲೆಲ್ಲ ಎಕ್ವಾಟಾಗಿ ಹೋಗುತ್ತೆ, ಪೇನ್ ಆಗುತ್ತೆ, ಓನ್ಲಿ ಪೇನ್. ರಿಕವರಿ ಸಲುವಾಗಿ ಏನಿಲ್ಲ. ನೋ ಡಯಟ್, ಎಲ್ಲಿ ಬೇಕಾದ್ರೆ ಅಲ್ಲಿ ಓಡಾಡೋದು, ಹಂಗೆಲ್ಲ ಆಗಂಗಿಲ್ಲ ರೀ. ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ಸೊ ಪ್ರೊಫೆಷ್ನಲ್ ಇರುತ್ತಲ್ಲ, ಇಲ್ಲಿ ಬಂದರೆ ನಿಮಗೆ ಒಂದು ಸ್ವಲ್ಪ ಏನನ್ನತ್ತೆ, ನಿಮ್ಮದೇ ಒಂದು ಫ್ಯಾಮಿಲಿ ಥರ ಫೀಲ್ ಆಗುತ್ತಿಲ್ಲ ರೀ ನಮ್ಮ ಹತ್ರ. ಆ್ಯಕ್ಚುಲಿ ನಮ್ಮ ಜಿಮ್ಮಲ್ಲಿ ಭಾಳ ಸ್ಟ್ರಿಕ್ಟಾಗಿ ನಾವು ಮೇಂಟೈನ್ ಮಾಡ್ತಿದ್ದೀವಿ. ನಮ್ಮ ಹತ್ರ ಇರೋರಿಗೆ ಗೊತ್ತು, ವಿಡಿಯೋ ನೋಡುತ್ತಿದ್ದೆಲ್ಲ ನಮ್ಮಲ್ಲಿ ಬಂದಿದ್ರೆ ನಿಮಗೂ ಗೊತ್ತಾಗುತ್ತೆ. ಟಫ್ ಇದೆ ರೀ. ಫಿಟ್ನೆಸ್ ಅಂತಂದರೆ ತಮಾಷೆ ಅಲ್ಲ. ಇದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಬರ್ತಾರೆ 2 ತಿಂಗಳಲ್ಲಿ ಮ್ಯಾರೇಜ್ ಇದೆ ನಮ್ಮದು, ನಮಗೆ ಹೊಟ್ಟೆ ಮಾತ್ರ ಹೋಗ್ಬೇಕು, ಹಂಗೆಲ್ಲ ಆಗಂಗಿಲ್ಲ ರೀ. 2 ತಿಂಗಳಲ್ಲಿ ಎಲ್ಲ ಹೊಟ್ಟೆ ಮಾತ್ರ ಹೋಗ್ಬೇಕಾಗಿತ್ತು ಅಂತಂದರೆ ರೋಡ್ ಮೇಲೆ ಎಲ್ಲ ಫಿಟ್ಟಾಗಿ ಓಡಾಡ್ತಿದ್ರೆ ಎಲ್ಲ. ಟೈಮ್ ತಗೊಳುತ್ತೆ, ಡಯಟ್ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಡಯಟ್ ಚೇಂಜಸ್ ಇರುತ್ತೆ.
ಇದರಲ್ಲಿ ಇನ್ನೊಂದು ಮಾತು ಏನಂತಂದ್ರೆ, ಸ್ವಲ್ಪ ಜನ ಏನಂತಾರೆ ನಾವು ವೆಜಿಟೇರಿಯನ್ ಇದ್ದೀವ್ರಿ, ಅವರೆಲ್ಲ ನಾನ್ ವೆಜ್ ಇದ್ದಾರೆ ಅದಕ್ಕೆ ಅವರೆಲ್ಲ ಫಿಟ್ ಕಾಣಿಸ್ತಾರೆ. ಅದೆಲ್ಲ ಹಂಗಿರಲ್ಲ. ವೆಜಿಟೇರಿಯನ್ ಸ್ಟ್ರಾಂಗೇ ಇದೆ, ನಿಮಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ವೆಜಿಟೇರಿಯನ್ ವೀಕ್ ಇದೆ, ಅದರಿಂದ ಏನು ಪ್ರೋಟೀನ್ ಸಿಗಲ್ಲ ಅಂತ ಯಾರು ಹೇಳಿದ್ದು? ಬನ್ರಿ, ನಾನು ನಿಮಗೆ ಡಯಟ್ ಹಾಕ್ಕೊಡ್ತೀನಂತೆ, ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡಿರಿ. ಕೆಲವು ಜನ ಡಯಟ್ ತೊಗೊತಾರೆ, ಅಡ್ಮಿಷನ್ ಮಾಡ್ತಾರೆ, ಆ ಕಡೆ ಹೋಗ್ತಾರೆ. ನೀವು ಅಡ್ಮಿಷನ್ ತೊಗೊಂಡು ಆ ಕಡೆ ಹೋಗ್ಬೇಕಾದ್ರೆ ನಾನು ಪ್ರೈಸ್ ಡ್ರಾಪ್ ಮಾಡಿ ಎಕ್ದಮ್ ಡೌನ್ ಮಾಡಿಬಿಡ್ತೀನಿ. ಹಂಗೆಲ್ಲ ಇರಲ್ಲ. ರೆಗ್ಯುಲರ್ ಆಗಿ ಬರಬೇಕು, ಫಿಟ್ ಆಗಿರಬೇಕು. ನನ್ನ ಉದ್ದೇಶ ಏನಂತಂದ್ರೆ ನನ್ನ ಜೊತೆ ಇರೋರು ಎಲ್ಲರೂ ಫಿಟ್ ಆಗಿರ್ಬೇಕಂತಷ್ಟೇ. ಕೆಲವೊಬ್ರು ಜನ ಬರ್ತಾರೆ, ನಾನು ನಿಮಗೆ ಮುಂಚೆಯಿಂದ ನೋಡ್ತೀನಿ, ಫಿಟ್ ಆಗಿರ್ತೀನಿ. ಮುಂಚೆಯಿಂದ ನೋಡ್ತೀರಷ್ಟೇ, ಏನು ಮಾಡಿದಿರ? ಏನು ಮಾಡಿಲ್ಲ. ಮುಂಚೆಯಿಂದ ನೋಡ್ತಿದ್ದೀರಪ್ಪ, ಕರೆಕ್ಟು. ಫಿಟ್ನೆಸ್ ಎಲ್ಲೆಲ್ಲಿ ಇದ್ದೀರಾ ನೀವು? ನೋಡ್ತಾನೆ ಇದ್ದೀರಲ್ಲ, ನೋಡ್ತಾನೆ ಇರಿ. ಹಾಗೆಲ್ಲ ಇರಂಗಿಲ್ಲ ರೀ, ಟೈಮ್ ಭಾಳ ತೊಗೊಳತ್ತಿದ್ದೆಲ್ಲ. 19 ಇಯರ್ಸ್ ಅಂದರೆ ಸುಮ್ಮನೆ ತಮಾಷೆ ಅಲ್ಲ, ಅರ್ಧ ಜೀವನನೇ ಇದ್ರಲ್ಲಿ ಹಾಕಿದ್ದು ನಾವು. 19 ಇಯರ್ಸ್. ನಮಗೆ ಏಜ್ ಆಗಿದ್ದೇ ಗೊತ್ತಾಗಿಲ್ಲ. ನಮಗೆ ಕೆಲವೊಮ್ಮೆ ಅನಿಸುತ್ತೆ, ನಮ್ಮ ಹತ್ರ ಬರ್ತಾರೆ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಅವ್ರ ಏಜು ಕೇಳ್ತೀನಿ ನಾನು ಅವಾಗವಾಗ. ಈಗ ಅವರು ಎಲ್ಲ ಸೆಕೆಂಡ್ PU ಪಾಸ್ ಆಗಿರ್ತಾರೆ, ಅವ್ರದ್ದು ನಿಯರ್ 18 ಇಯರ್ಸ್ ಇರುತ್ತೆ. ನಂದು 19 ಇಯರ್ಸ್. ನಂದು ಎಕ್ಸ್ಪೀರಿಯನ್ಸ್ ಅಷ್ಟು ಅವ್ರದ್ದು ಏಜು ಇಲ್ಲ. ನಮ್ಗೆ ಅವಾಗ ಅನ್ಸುತ್ತೆ ನಮ್ಗೆ ಏಜ್ ಆಗಿದೆ ಅಂತ. ಬಟ್ ಆದರೆ ಒಂದು ಖುಷಿ ಮಾತು ಏನಂತಂದರೆ, ನಾವು ಮಿರರಲ್ಲಿ ನೋಡ್ತೀವಲ್ಲ, ಅವರಿಗೂ ನಮಗೆ ಕಂಪೇರ್ ಮಾಡ್ತೀನಿ ನಾನು, ಅವ್ರಿಗೆ ಹೇಳಲ್ಲ ಅಷ್ಟೇ. ನಾನು ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ತೀನಿ. ಯಾಕಂತಂದರೆ ಇದು ಫಿಟ್ನೆಸ್. ಹೇರ್ಸ್ ಇರ್ತಾವ್ರಿ, ನಾವು ಹೇರ್ ಸಲುವಾಗಿ ಅಂತ ಮಾಡಲ್ಲ, ಚೆನ್ನಾಗಿ ಡಯಟ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲಿ ನೋಡ್ರಿ, ಒಂದು ಮಾತು ಬಂದುಬಿಟ್ರೆ ಏನಾಗುತ್ತಂದ್ರೆ, ಫಿಟ್ನೆಸ್ ಅಂತ ಅಂತಿರಲ್ಲ, ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲೆಲ್ಲ ಮಾತಾಡ್ತಾರೆ. 1 ಅವರ್ ಅಷ್ಟೇ ಇರೋದು ನೀವು ನಮ್ಮ ಜಿಮ್ಮಲ್ಲಿ. 1 ಅವರು 1.5 ಅವರ್ಸ್ ಅಷ್ಟೇ ಇರ್ತೀರಾ ಜಿಮ್ಮಲ್ಲಿ. ಅಷ್ಟು ಇರ್ತೀರಾ, ಅದಾದಮೇಲೆ ಹೋಗ್ಬಿಡ್ತೀರಾ ಹೊರಗಡೆ ಹೋಗಿ ಏನು ಡಯಟ್ ಮಾಡ್ತೀರಾ? ಅದೇ ಹೆಂಗೆ ಹೇಳ್ತೀರಾ ಅದು? ನೋಡ್ರಿ, ಫಿಟ್ನೆಸ್ ಅಂತಂದರೆ ನಮಗೆ ಭಾಳ ಇದರಲ್ಲಿ ಡೆಪ್ತ್ ಇರೋದು. ನಾವು ಭಾಳ ಇನ್ವಾಲ್ವ್ ಆಗಿದ್ದೀವಿ. ಫಿಟ್ನೆಸ್ ಅಂತಂದರೆ ನಮಗೆ ಭಾಳ ಪ್ರೀತಿ. ಸೊ ಕೆಲವೊಬ್ರು ಏನಂತಾರೆ, ವೇಟು ನಮ್ದು ಅಷ್ಟೇ ಇದೆ, ನೀವು ಏನು ಡಯಟ್ ಮಾಡಲ್ಲ, ಏನು ಮಾಡಲ್ರಿ, ವೇಟ್ ಹೆಂಗೆ ಕಡಿಮೆ ಆಗುತ್ತೆ? ಡಿಸಿಪ್ಲಿನೇ ಇಲ್ಲ ನಿಮ್ಮಲ್ಲಿ. ಬರ್ತೀರಾ, ಓಡಾಡ್ತೀರಾ, ಮಾಡ್ತೀರಾ, ಹೋಗ್ತೀರಾ. ಎಲ್ಲರೂ ಬ್ಯುಸಿನೇ. ನಾನೇನು ಫ್ರೀ ಇಲ್ಲ, ನಾನು ಬ್ಯುಸಿನೇ, ಎಲ್ಲರೂ ಬ್ಯುಸಿನೇ. ಅದರಲ್ಲಿ ಸ್ವಲ್ಪ ಟೈಮ್ ನಮ್ಮ ಫಿಟ್ನೆಸ್ ಅಂತ ತೆಗೆಯೋದಷ್ಟೇ. ಕೆಲವೊಬ್ರು ಬರ್ತಾರೆ, ಮತ್ತೆ ಏನೇನಂತಾರಂದ್ರೆ ಬೇಜಾರಾಗುತ್ತೆ ಕಣ್ರಿ, ಭಾಳ ಬೇಜಾರಾಗುತ್ತೆ. ಸುಮ್ಮನೆ ಅಲ್ಲ, ಭಾಳನೇ ಬೇಜಾರಾಗುತ್ತೆ. ನಾನಿಲ್ಲಿ ಒಳಗಡೆ ನಮ್ಮ ಹತ್ರ ಏನು PT ತೊಗೋತಾರಲ್ಲ, PT ತೊಗೊಂಡಾಗ ನಾನು ಅವ್ರ ಫಿಸಿಕ್ ಮೇಲೆ ನಾನೆಲ್ಲ ಎಕ್ಸಸೈಸ್ ಮಾಡಿಸೋದು. ಅರ್ಥ ಮಾಡ್ಕೊಡ್ರಿ, ಫಿಸಿಕ್ ಮೇಲೆ ನಾನು ಎಕ್ಸಸೈಸ್ ಮಾಡಿಸೋದು. ಈಗ ಕೆಲವೊಬ್ರು ಬಂದಿರ್ತಾರೆ, ಆಲ್ರೆಡಿ ಫಿಟ್ ಇರ್ತಾರೆ, ಅವರು ಫಿಟ್ನೆಸ್ಸಿಗೆ ಜಾಯ್ನ್ ಆಗಿರ್ತಾರೆ. ಅವ್ರಿಗೆ ನಾನು ಹ್ಯಾಂಡ್ಸಪ್ ಮಾಡ್ತೀನಿ ಕಣ್ರಿ. ಅವ್ರಿಗೆ ನೋಡಿದ್ರೆ ಖುಷಿ. ಫಿಟ್ ಆಗಿದ್ಮೇಲೂ ಫಿಟ್ನೆಸ್ಸಲ್ಲಿರೋದೇ ಒಂದು ದೊಡ್ಡ ಕೆಲಸ. ಅವರೆಲ್ಲ ವೆಯ್ಟ್ ಲಿಫ್ಟ್ ಮಾಡ್ತಿರ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಇಲ್ಲಿವರೆಗೂ ಏನೂ ಎಕ್ಸಸೈಸ್ ಮಾಡಿರಲ್ಲ, ಎಲ್ಲೂ ಜಾಯಿನ್ ಆಗಿರಲ್ಲ, ಅವ್ರ ಮಸಲ್ ಏನು ಆ್ಯಕ್ಟಿವೇ ಇರಲ್ಲ. ಅವರೆಲ್ಲ ಬಂದು ಏನು ಮಾಡ್ತಾರೆ, ಫೀಸ್ ಕೊಟ್ಟಿದ್ದೀವಲ್ಲ ನಾವೆಲ್ಲ ವೇಟ್ ಲಿಫ್ಟ್ ಮಾಡ್ತೀವಿ. ಹಾಗೆಲ್ಲ ಆಗಂಗಿಲ್ಲ ರೀ. ಅವ್ರದ್ದೆಲ್ಲ ಫಿಟ್ನೆಸ್ ಜರ್ನಿ ಭಾಳ ಹಳೇದಿರುತ್ತೆ. ನೀವು ಯಾರಿಗೆ ಕಂಪೇರ್ ಮಾಡ್ತಿರಲ್ಲ, ಅವ್ರದ್ದೆಲ್ಲ ಫಿಟ್ನೆಸ್ ಭಾಳ ಹಳೇದಿರುತ್ತೆ, ಜರ್ನಿ ಇರುತ್ತೆ. ಬ್ಯಾಕಪ್ಪಲ್ಲಿ ಅವರೆಲ್ಲ ಪ್ರೋಟೀನ್ ಎಲ್ಲ ಲೋಡ್ ಮಾಡ್ತಿರ್ತಾರೆ, ಮಸಲ್ ರಿಕವರಿ ಫಾಸ್ಟ್ ಆಗ್ತಿರುತ್ತೆ. ನಿಮ್ದೇನಿಲ್ಲ, ಫಸ್ಟ್ ಆಫ್ ಆಲ್ ಪ್ರೋಟೀನ್ ತೊಗೊಂಡ್ರೆ ಏನಾರ ಆಗುತ್ತೇನ್ರಿ ಅಂತ ಕೇಳಿರ್ತೀರ. ಅಲ್ಲೇ ಸಮಸ್ಯೆ ಇರೋದು. ಮತ್ತೆ ನೋಡಿದ್ರೆ ಅವ್ರಿಗಿಂತ ಫಿಟ್ ಆಗಿರ್ಬೇಕಂತೀರ. ಬ್ಯಾಕಪ್ ಭಾಳ ಇರುತ್ತೆ ಕಣ್ರಿ. ನಾನು ನಿಮಗೆ ಒಂದು ನಾನ್ ವೆಜ್ಜಿಂದ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಒಂದು ಎಕ್ಸಾಂಪಲ್ ಇದು, ಜಸ್ಟ್ ಎಕ್ಸಾಂಪಲ್. ಈಗ ಒಬ್ಬರು ಡೈಲಿ 200 ಗ್ರಾಮ್ 300 ಗ್ರಾಮ್ ಚಿಕನ್ ಲೋಡ್ ಮಾಡ್ತಿರ್ತಾರೆ, ಓಕೆನಾ? ಡೈಲಿ ಅವ್ರದ್ದು ಡಯಟಲ್ಲಿ ಆ್ಯಡ್ ಮಾಡ್ತಿರ್ತಾರೆ. ಅದು ಹೇಗೋ ಅವ್ರು ಮಾತಾಡುವಾಗ ನೀವು ಕೇಳಿಸ್ಕೊಂಡಿರ್ತೀರ, ಹೌದಾ? ಅವರು ಡೈಲಿ 100 ಗ್ರಾಮ್ 200 ಗ್ರಾಮ್ ಏನೋ ಲೋಡ್ ಮಾಡ್ತಿರ್ತಾರೆ. ಲೋಡ್ ಮೀನ್ಸು ತಿಂತಿರ್ತಾರೆ. ಸೊ ಅವಾಗ ನೀವೇನು ಮಾಡ್ತೀರಿ ಗೊತ್ತಾ? ಕೇಳಿಸ್ಕೊಂಡಿರ್ತೀರ. ಇಲ್ಲಿವರೆಗೂ ನೀವು ಫಿಟ್ನೆಸ್ಸಲ್ಲಿ ಇರಲ್ಲ, ಏನಿಲ್ಲ. ನೀವು ಮನೆಗೆ ಹೋಗಿ ಏನು ಮಾಡ್ತೀರಾ? ಅವನು 300 ಗ್ರಾಮ್ ತಿಂತಿದ್ದಾನೆ, ನಾನು 500 ಗ್ರಾಮ್ ತಿಂತೀನಿ. ನಾನು 500 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಹೆಲ್ತ್ ಹಾಳಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಭಾಳ ಟೈಮಿಂದ ಡಯಟ್ ಮಾಡಿದ ಅಭ್ಯಾಸ ಇರುತ್ತೆ. ಸೊ ಅವರಿಗೆಲ್ಲ ಅದು ಡೈಜೆಷನ್ನು ಆಗುತ್ತೆ, ಅವರು ಹೆಲ್ತಿಗೂ ಸೆಟ್ಟು ಆಗಿರುತ್ತೆ, ಮತ್ತು ಅವ್ರು ಫಿಸಿಕಲ್ಲು ಕಾಣಿಸ್ತಾರೋ ಹಾಗೆ. ಸೊ ಸುಮ್ಮನೆ ಬಂದು ಯಾರಿಗೂ ಕಂಪೇರ್ ಮಾಡೋದಲ್ಲ. ಫಸ್ಟ್ ಆಫ್ ಆಲ್ ನೀವು ಜಾಯ್ನ್ ಆಗಿದ್ದೆ ಲೇಟಾಗಿ. ಲೇಟಾಗಿ ಜಾಯ್ನ್ ಆಗಿದ್ದೀರಾ ನೀವು, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು 19 ಇಯರ್ಸ್ ಅಂತ ಏನು ಹೇಳ್ತಿದ್ದೀನಲ್ಲ, ಇದು ತಮಾಷೆ ಅಲ್ಲ. ನಮ್ಮ ಪೇಜಿಗೆ ಬಂದು ನನ್ನ ಹಳೇದೆಲ್ಲ ಫೋಟೋ ನೋಡ್ರಿ, ನಾವೆಲ್ಲ ಎಕ್ಸಸೈಸ್ ಮಾಡಿದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ, ನೋಡ್ರಿ. ಅಡ್ವರ್ಟೈಸ್ಮೆಂಟಿಗೆಲ್ಲ ನಾನು 19 ಇಯರ್ಸ್ ಅಂತ ಹೇಳ್ತಿರೋದು. ಒಂದೇ ಖುಷಿ ಏನಾಗುತ್ತೆ ನನಗೆ, ನಾವು ಇಷ್ಟು ವರ್ಷ ಮಾಡ್ತಾ ಇದ್ದೀವಲ್ಲ, ಜನ್ರೇಷನ್ಗೆ ನಾವು ಸೆಟ್ ಆಗಿದ್ದೀವಿ. ಇವಾಗಿನ ಜನ್ರೇಷನ್ ಹೇಗಿದೆಯೋ ಹಾಗೆ ಇದ್ದೀನಿ ನಾನು.
ಏಜಲ್ಲಿ ಜಾಸ್ತಿ ಅಷ್ಟೇ. ಇದು ನಮ್ಮದು ಫಿಟ್ನೆಸ್ ಇಲ್ಲಿಗೆ ತೊಗೊಂಬಂದಿದ್ದು, ನಮ್ಮ ಹೆಲ್ತು. ಸೊ ಫಿಟ್ ಆಗಿರ್ರಿ. ನಾನು ಇನ್ನೊಂದು ಪಾಯಿಂಟ್ ಚೆನ್ನಾಗಿ ಹೇಳ್ತೀನಿ ಕೇಳ್ರಿ, ಅರ್ಥ ಮಾಡ್ಕೊಡ್ರಿ. ನಮ್ಮದು ಏಜ್ ಆದವ್ರದ್ದು ಎಲ್ಲರದ್ದು ಇಟ್ಕೊಂಡು ಹೇಳ್ತಿದ್ದೀನಿ. ಯಾರು ಫಿಟ್ ಆಗಿಲ್ಲ, ಯಾರ ಮನೆಯಲ್ಲಿ ಯಾರು ಫಿಟ್ ಆಗಿಲ್ಲ, ಓವರ್ ವೇಟ್ ಆಗಿದ್ದಾರೆ, ನಡೆಯೋಕ್ಕಾಗಲ್ಲ, ಅವ್ರಿಗೆಲ್ಲ ಸಮಸ್ಯೆ ಭಾಳ ಇದೆ. ಅವರಿಗೋಸ್ಕರ ಪಾಪ ಅವ್ರ ಮನೇಲಿರೋರು ಯಾರು ಟ್ರಿಪ್ಪಿಗೆ ಹೋಗಂಗಿಲ್ಲ. ಕೆಲವೊಂದು ಕಡೆ ಹೋಗ್ತಿರಾನೆ, ದೂರ ಹೋಗ್ತೀರಾ ಟ್ರಿಪ್ಗೆ, ಅಲ್ಲೆಲ್ಲ ಹೈಟಿಗಿರುತ್ತೆ ನಡೆಯೋಕ್ಕೆಲ್ಲ, ಅಲ್ಲೆಲ್ಲ ನಡೆಯೋಕ್ಕಾಗಲ್ಲ. ನಿಮಗೋಸ್ಕರ ಯಾರು ಅನ್ಹೆಲ್ದಿ ಇದ್ದಾರೆ, ಓವರ್ ವೇಟ್ ಇದ್ದಾರೆ, ನಡೆಯೋಕ್ಕಾಗಲ್ಲ, ಅವ್ರಿಗೋಸ್ಕರ ಅವ್ರ ಜೊತೆ ಇರೋರು ಆ ಟ್ರಿಪ್ಪಿಗೆ ಹೋಗೋಕ್ಕಾಗಲ್ಲ. ಇದೇನು, ವಾಟ್ ಈಸ್ ದಿಸ್? ಫಿಟ್ನೆಸ್ ಕಣ್ರಿ, ಫಿಟ್ನೆಸ್ಸು. ನೀವು ರೈಟ್ ಟೈಮ್ನ ರೈಟ್ ಡಿಸಿಷನ್ ತೊಗೊಂಡಿಲ್ಲ, ಹಾಗಾಗಿ ನೀವೀಗೆಲ್ಲ ಉಪ್ಕೊಂಡ್ಬಿಟ್ಟಿದ್ದೀರಾ, ತಪ್ಪಾಗಿದ್ದೀರಾ, ನಡೆಯೋಕ್ಕಾಗಲ್ಲ. ಸೊ ನಿಮ್ಮಿಂದ ಪ್ರಾಬ್ಲಮ್ಮು ಜೊತೆಗಿರೋರಿಗೆ ಆಗ್ತಿದೆ. ಈ ವಿಡಿಯೋ ನೋಡ್ಮೇಲೂ ನಿಮಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಇಲ್ಲಿವರೆಗೂ ಫಿಟ್ನೆಸ್ಸಲ್ಲಿ ಇಲ್ಲ, ಇನ್ನು ಮುಂದೆ ಫಿಟ್ನೆಸ್ಸಲ್ಲಿ ಬರಬೇಕಂತ ಏನಾದರೂ ಇದ್ದರೆ ಬನ್ನಿ, ನನಗೆ ಡೈರೆಕ್ಟಾಗಿ ಮಾತಾಡಿ, ನಾನು ಮಾತಾಡ್ತೀನಿ. ನಿಮಗೆ ನಾನು ಕೆಲವೊಂದು ಎಕ್ಸಸೈಸ್ ಸೆಟ್ ಮಾಡಿಕೊಡ್ತೀನಿ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ. ನೀವು ಚೇಂಜ್ ಯಾವ ಥರ ಆಗ್ತೀರಾ ಅದು ಅಬ್ಸರ್ವ್ ಮಾಡಿ. ಸೆಲ್ಫ್ ಮೋಟಿವೇಟೆಡ್ ಆಗಿರಿ, ಚೇಂಜ್ ಆಗೇ ಆಗ್ತೀರಾ. ಯಾಕಾಗಲ್ಲ? ನಾನು ಇರೋದು ಅದಕ್ಕೆ. ಪ್ರೊಫೆಷ್ನಲ್ ಅಂತಂದರೆ ಸುಮ್ಮನೆ ಅಲ್ಲ ಕಣ್ರಿ. ನಾನು 19 ಇಯರ್ಸಲ್ಲಿ ಎಷ್ಟು ಜನಕ್ಕೆ ಭೇಟಿ ಆಗಿರ್ಬೇಕು, ಸುಮ್ಮನೆ ಥಿಂಕ್ ಮಾಡಿ ಎಷ್ಟು ಜನರಿಗೆ ನಾನು ಭೇಟಿ ಆಗಿಲ್ಲ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಖುಷಿ ಆಗುತ್ತೆ ನನಗೆ. ಮುಂಚೆ ಇರಲಿಲ್ಲ ಕಣ್ರಿ, ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ, ಫೋನೇ ಇರಲಿಲ್ಲ ನನ್ನ ಹತ್ರ. ಎಲ್ಲ ಎಕ್ಸಸೈಸ್ ಮಾಡ್ತಿದ್ವಿ ನಾವೆಲ್ಲ ಸಣ್ಣ ಜಿಮ್ಮಲ್ಲೆಲ್ಲ ಜಿಮ್ ಮಾಡಿದ್ದು ನಾವೆಲ್ಲ. ನೀವು ಫಿಟ್ ಆಗಿದ್ರೆ, ನೀವು ಚೆನ್ನಾಗಿ ಕಾಣ್ತಾ ಇದ್ರೆ, ಭೂಮಿ ಮೇಲೆ ಎಲ್ಲಿದ್ರು ನೀವು ಚೆನ್ನಾಗೇ ಕಾಣಿಸ್ತೀರಾ. ಜಿಮ್ ತೊಗೊಂಡು ಓಡಾಡೋದಿರಲ್ಲ, ನಿಮ್ಮ ಹೆಲ್ತ್ ತೊಗೊಂಡು ಓಡಾಡ್ತೀರಷ್ಟೇ. ಈ ಸ್ಪೆಷಲಿ ನೀವೆಲ್ಲಾದರೂ ಸಮುದ್ರ ದಂಡೆಗೆ ಹೋಗ್ತೀರಾ, ಅಲ್ಲೆಲ್ಲ ನೀವೆಲ್ಲ ಓಡಾಟ ಇರುತ್ತೆ, ನೀವು ಚೆನ್ನಾಗಿ ಕಾಣಿಸ್ತೀರಲ್ವೋ. ಅಲ್ಲಿ ಯಾವ ಜಿಮ್ಗೆ ಹೋಗ್ತೀರಾ ಅಂತ ಕೇಳಲ್ಲ ನಿಮಗೆ, ನೀವು ಯಾವ ಥರ ಕಾಣಿಸ್ತೀರಾ ಅಲ್ಲಿ ಅಬ್ಸರ್ವ್ ಮಾಡಿ. ಅದು ಬಿಡಿ, ಯಾರ್ದಾದ್ರೂ ಫಂಕ್ಷನ್ಗೆ ಹೋಗಿ ಅಟೆಂಡ್ ಆಗಿರ್ತೀರಲ್ಲ, ಫಂಕ್ಷನ್ಗೆ ಹೋಗಿ ಅಟೆಂಡ್ ಆದಾಗ ಅಲ್ಲಿ ನೀವು ಏನು ಚೆನ್ನಾಗಿ ರೆಡಿಯಾಗಿ ಹೋಗಿರ್ತೀರಲ್ಲ, ಅಲ್ಲಿ ಎಲ್ಲರ ಮಧ್ಯೆ ನೀವು ಬೇರೆನೇ ಕಾಣಿಸೋದು. ಫಿಟ್ನೆಸ್ಸೇ ಅದೇ ಕಣ್ರಿ. ಫಿಟ್ನೆಸ್ ಭಾಳ ಚೆನ್ನಾಗಿರುತ್ತೆ. ಒಂದು ಫೀಲಿಂಗ್ಸ್ ಇದೆ ಫಿಟ್ನೆಸ್ ಅಂತಂದರೆ. ಅದರಲ್ಲಿ ಬೇರೆ ಚೆನ್ನಾಗಿ ವರ್ಕೌಟ್ ಮಾಡಿರಿ, ಚೆನ್ನಾಗಿ ಕಾಣಿಸುತ್ತೆ. ರೈಟ್ ಟೈಮೇ ರೈಟ್ ಡಿಸಿಷನ್ ತಗೊಳ್ರಿ. ಈ ವಿಡಿಯೋ ಸಣ್ಣ ಮಕ್ಕಳು, ಟೀನೇಜ್ ಇದ್ದವರು ಯಾರಾದ್ರೂ ನೋಡ್ತಿದ್ರೆ ಬೇಗ ಫಿಟ್ನೆಸ್ಸಲ್ಲಿ ಬನ್ನಿ. ಏನು ಹ್ಯಾಬಿಟ್ ಮಾಡಬೇಡ್ರಿ, ಚೆನ್ನಾಗಿರ್ರಿ, ಚೆನ್ನಾಗಿ ಊಟ ಮಾಡಿರಿ. ಎಲ್ಲರಿಗೂ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಟ್ ಮಾಡೋಂತನಲ್ಲ, ಇದು ಭಾಳ ಎಕ್ಸ್ಪೆನ್ಸಿವ್ ಗೇಮು. ಭಾಳ ಅಂದರೆ ಭಾಳ ಎಕ್ಸ್ಪೆನ್ಸಿವ್ ಗೇಮು. ನಾನು ಜಿಮ್ ಹಾಕಿರೋದು ದುಡ್ಡು ಮಾಡೋಕ್ಕಲ್ಲ, ನನ್ನ ಡಯಟ್ ಸಲುವಾಗಿ ಹಾಕಿದ್ದು. ಅರ್ಥ ಆಯ್ತಾ? ನಾನು ಜಿಮ್ ಹಾಕಿರೋದೇ ನಾನು ಡಯಟ್ ಮಾಡೋ ಸಲುವಾಗಿ. ನಾನು ಕಾಂಪಿಟೇಟರ್ಸ್ಗೆಲ್ಲ ನೋಡ್ತೀನಲ್ಲ, ಅವರೆಲ್ಲ ತುಂಬ ಚೆನ್ನಾಗಿ ಬಾಡಿ ಮಾಡಿರ್ತಾರಲ್ಲ, ಬಾಡಿ ಬಿಲ್ಡಿಂಗಲ್ಲಿ ಅವರೆಲ್ಲ ತುಂಬ ದುಡ್ಡು ಸ್ಪೆಂಡ್ ಮಾಡಿರ್ತಾರೆ, ಖರ್ಚು ಮಾಡಿರ್ತಾರೆ ಅವರು ಫಿಸಿಕ್ ಮೇಲೆ, ಡಯಟ್ ಮೇಲೆ. ಸೊ ನಾವು ಒಂದು ಹೆಜ್ಜೆ ಮುಂದಿಡ್ಬೇಕಂತ ನಾನು ಜಿಮ್ ಹಾಕಿರೋದಷ್ಟೇ. ಸೊ ಇದರಲ್ಲಿ ಡಯಟ್ ಅಂತ ಅಂತೀನಲ್ಲ ನಾನು, ಎಕ್ಸ್ಪೆನ್ಸಿವ್. ನೀವೇನು ಬರ್ತೀರಾ, ಅಡ್ಮಿಷನ್ ಮಾಡ್ತೀರಾ, ಎಲ್ಲ ಮಾಡ್ತೀರಲ್ಲ, ನಂದು ಟಾರ್ಗೆಟ್ ಅಲ್ಲಿ ಇರೋದು. ಆ ದುಡ್ಡಿಂದಾನೇ ನಾನು ಡಯಟ್ ಮಾಡೋದು. ನಾನೇನಾದರೂ ಸ್ಪಾನ್ಸರ್ ಕೇಳಕ್ಕೆ ಬಂದರೆ ನೀವು ಸ್ಪಾನ್ಸರ್ ಮಾಡಲ್ಲ, ನಂಗೆ ಗೊತ್ತು. ಯಾಕಂತಂದರೆ ಸ್ಪಾನ್ಸರ್ ಮಾಡಿದ್ರೆ ನನಗೇನು ಸಿಗುತ್ತಂತೀರ. ಸೊ ಇಲ್ಲೇನಾಗುತ್ತೆ ಅರ್ಥ ಮಾಡ್ಕೊಡ್ರಿ. ನನ್ನ ಹತ್ರ ಬಂದಮೇಲೆ ನೀವೇನು ಅಡ್ಮಿಷನ್ ಮಾಡ್ತೀರಾ, ಏನು ಮಾಡ್ತೀರಲ್ಲ, ನಿಮಗೆ ಒಳ್ಳೆಯದು ಗುಡ್ ಹೆಲ್ತ್ ಕೊಡ್ತೀನಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಗುಡ್ ಹೆಲ್ತ್ ನೀವು ರೆಗ್ಯುಲರ್ ಬರೋಣ ಆಗುತ್ತೆ. ಮತ್ತು ಮೋಟಿವೇಶನ್ ಮಾಡ್ತೀವಿ, ನಾವೆಲ್ಲ ಪ್ರೊಫೆಷ್ನಲ್ ಇರ್ತೀವಿ. ಖುಷಿ ಆಗುತ್ತೆ ನಮ್ಮ ಹತ್ರ ಬಂದಿದ್ದಾರಲ್ಲ ಅಂತ. ನಮ್ಮ ಹತ್ರ ಎಷ್ಟೋ ಜನ ಡಾಕ್ಟ್ರುಗಳೆಲ್ಲ ಬರ್ತಾರೆ ರೀ ಫಿಟ್ನೆಸ್ ಆಗಿರೋಕ್ಕೆ. ಪಾಪ ಅವ್ರಿಗೆ ಅನ್ಸಲ್ವಾ? ನಮ್ಗೆ ಖುಷಿ ಆಗತ್ತೆ ಕಣ್ರಿ, ನಮ್ಮ ಜೊತೆ ಎಲ್ಲರೂ ಇದ್ದಾರಂತ ಖುಷಿ ಆಗುತ್ತೆ. ಅವರು ಎಕ್ಸಸೈಸ್ ಮಾಡ್ತಾರೆ, ಅವ್ರು ಫಿಟ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ನನ್ನ ಜೊತೆ ಯಾರು ಸ್ವಲ್ಪ ಟೈಮ್ ಇದ್ದೋಗಿದ್ದೀರಲ್ಲ, ಅವ್ರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಸೊ ಫಿಟ್ನೆಸ್ಸಲ್ಲಿ ಮೋಟಿವೇಶನ್ ಭಾಳ ಇಂಪಾರ್ಟೆಂಟು. ನೀವು ಏನು ಜಿಮ್ಮಿಗೆ ಜಾಯ್ನ್ ಆಗ್ತೀರಲ್ಲ, ಏನಾದರೂ ತಲೆಯಲ್ಲಿ ಇಟ್ಕೊಂಡೇ ಬಂದಿರ್ತೀರ. ಏನಾದರೂ ಒಂದು ತಲೆಯಲ್ಲಿ ಇರುತ್ತಲ್ಲ, ನಾನು ಫಿಟ್ ಆಗಿರಬೇಕು, ಏನಾಗಬೇಕಂತ ಬಂದಿರ್ತೀರ. ನೀವು ಯಾವಾಗ ಲೇಸಿ ಆಗ್ತೀರ ಅಂತಂದರೆ, ರೆಗ್ಯುಲರ್ ಆಗಿ ಏನು ಬರ್ತಿರಲ್ಲ, ಒಂದು ಸ್ವಲ್ಪ ದಿವಸ ಬರ್ತಿರಲ್ಲ, ಅಲ್ಲಿ ತನಕ ನಿಮ್ಮದು ಮೋಟಿವೇಶನ್ ಕೆಲಸ ಮಾಡುತ್ತೆ. ಅದ್ರ ಮುಂದ್ಗಡೆ ಜರ್ನಿಯಲ್ಲಿ ಹೆಲ್ಪ್ ಮಾಡೋದೇ ನಮ್ಮ ಪ್ರೊಫೆಷ್ನಲ್ ಫೀಲ್ಡ್ದವರು ನಾವು. ಸೊ ಮೋಟಿವೇಟ್ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು. ರೆಗ್ಯುಲರ್ ಆಗಿ ಬರಬೇಕು, ಜಿಮ್ ಡೈಲಿ ಮಾಡಬೇಕು. ಏನಾದರೂ ವ್ಯಾಲಿಡ್ ರೀಸನ್ ಇದ್ದರೆ
ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಇಲ್ಲ ಎಲ್ಲಾರು ಎಕ್ಸ್ಟೆನ್ಷನ್ ಹೋಗಿದ್ರೆ ಆ ದಿವಸ ಬಂದಿಲ್ಲ ಅಂತಂದ್ರೆ ಓಕೆ ನೋ ಪ್ರಾಬ್ಲಮ್. ಬಟ್ ಅದು ಕೆಲಸ ಆದ್ಮೇಲೆ ಏನ್ ಬರ್ತಿರಲ್ಲ ಮನೆಗೆ, ಆಮೇಲೆ ಮತ್ತೆ ಜಿಮ್ಮಿಗೆ ಬರಬೇಕು, ಬೇರೆ ಎಲ್ಲ ಹೋಗ್ತೀರಾ, ಫಿಟ್ನೆಸ್ ಎಲ್ಲಿರುತ್ತೆ? ಹಾ, ಫಿಟ್ನೆಸ್ ಫಿಟ್ ಆಗಿದ್ರೆ ಭೂಮಿ ಮೇಲೆ ಎಲ್ಲಿ ಹೋದ್ರು ನೀವು ಫಿಟ್ ಆಗೇ ಕಾಣಿಸುತ್ತೋ. ಪೇಷಂಟ್ ಆಗಿದ್ರೆ ಭೂಮಿ ಮೇಲೆ ಎಲ್ಲಿ ಹೋದ್ರು ಪೇಷಂಟ್ ಆಗೇ ಕಾಣೋದು, ಮನೆಯಲ್ಲೇ ಭಾರ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ಮಾತು ಏನಂತಂದ್ರೆ, ಆಫ್ಟರ್ 40, 45, 50 ಏಜ್ ಏನಾಗಿರುತ್ತಲ್ಲ ಅವರು ಬರ್ತಾರೆ ಜಿಮ್ ಮಾಡಕ್ಕೆ. ಬರಬೇಡಿ ಅಂತನಲ್ಲ, ಬನ್ನಿ. ಸ್ವಲ್ಪ ಬರ್ತಿರಲ್ಲ, ಟ್ರೈನರ್ಸು ಗೈಡ್ಲೈನ್ಸ್ ಏನು ಇರುತ್ತಲ್ಲ ಫಾಲೋ ಮಾಡಿ. ಏಜ್ ಜಾಸ್ತಿ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಚಿಕ್ಕ ವಯಸ್ಸಲ್ಲಿ ಏನಾದರೂ ನೀವು ಜಿಮ್ ಮಾಡೇ ಇಲ್ಲ, ಇವಾಗ ನಿಮ್ಮ ತಲೆಯಲ್ಲಿ ಬಂದಿದೆ ಫಿಟ್ ಆಗಿರ್ಬೇಕಂತ, ಒಳ್ಳೇದೇ. ಬಂದ್ಮೇಲೆ ಹೆವಿ ವೇಟ್ ಲಿಫ್ಟ್ ಮಾಡಕ್ ಹೋಗ್ಬೇಡಿ. ರಿಕವರಿ ಭಾಳ ಸ್ಲೋ ಇರುತ್ತೆ ನಿಮಗೆ, ಆಲ್ರೆಡಿ ಏಜ್ ಆಗಿರುತ್ತೆ. ಈಗ ನಮ್ಮ ಏಜಿಗೆ ಕಂಪೇರ್ ಮಾಡಿದ್ರೆ ನಾನು ಮುಂಚೆಯಿಂದ ಮಾಡ್ತಾ ಬಂದಿದ್ದೀನಿ, ನಂದೆಲ್ಲ ಬಾಡಿ ಸೆಟ್ ಆಗ್ಬಿಟ್ಟಿದೆ. ಸೊ ನಾನು ಅವರಷ್ಟೇ ಇದ್ದೀನಿ ಏಜು, ಹಂಗಿಲ್ಲ ಕಣ್ರಿ. ನಿಮ್ದೇ ಪ್ರೊಫೆಷನಲ್ ಬೇರೆ ಇರುತ್ತೆ. ಆ ಪ್ರೊಫೆಷನಲ್ ಅಲ್ಲಿ ನೀವು ಬಹಳ ಸ್ಟ್ರಾಂಗ್ ಇರ್ತೀರಾ. ಯಾಕಂದ್ರೆ ನೀವು ಆ ಪ್ರೊಫೆಷನಲ್ ಅಲ್ಲಿ, ಆ ಫೀಲ್ಡ್ ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿರ್ತೀರಲ್ಲ. ಸೊ ಫಿಟ್ನೆಸ್ ಅಲ್ಲಿ ಬಂದಾಗ ಗೈಡ್ ಲೈನ್ ಫಾಲೋ ಮಾಡಿ. ಟ್ರೈನರ್ ಏನ್ ಹೇಳ್ತಾರೆ ಅದು ಅರ್ಥ ಮಾಡ್ಕೊಡ್ರಿ, ಬನ್ರಿ. ಹಾ, ಕೆಲವು ಜನ ಬಂದ್ರು, ಅವರು ಇಲ್ಲಿವರೆಗೂ ಎಲ್ಲೂ ಓಡಾಟ ಮಾಡಿಲ್ಲ, ವಾಕಿಂಗ್ ಕೂಡ ಮಾಡಿಲ್ಲ. ಅವ್ರು ಬಂದು ಏನ್ ಮಾಡ್ತಾರೆ, ಒಂದು 20 ಡೇಸ್ ಆದ್ಮೇಲೆ ನಮ್ಗೆ ಟ್ರಿಪ್ಪಿಗೆ ಹೋಗೋದಿರುತ್ತೆ, ಸ್ಟ್ರೆಂತ್ ಬೇಕಂತೆ. ಅಂದ್ರೆ 20 ಡೇಸ್ ಅಲ್ಲಿ ನಿಮ್ಗೆ ಸ್ಟ್ರೆಂತ್ ಬರುತ್ತೆ ನಿಮ್ ಪ್ರಕಾರ. ಎಲ್ಲ ಆಗಂಗಿಲ್ಲ ಕಣ್ರಿ. ಸುಮ್ನೆ ಹೋಗಿ ಬರೋದು ಬೆಟ್ರು, ಎಷ್ಟಾಗುತ್ತೆ ಅಷ್ಟು ನಡೆದು ಬಂದ್ಬಿಡೋದು ಬೆಟ್ರು. ನೀವು ಬಂದು ಒಮ್ಮೆಲೆ ವೇಟ್ ಲಿಫ್ಟ್ ಮಾಡಿ ಓಡಾಟ ಮಾಡಿದ್ರೆ ಉಲ್ಟಾ ಇಂಜುರಿ ಆಗುತ್ತೆ. ಆ 20 ಡೇಸ್ ಅಲ್ಲಿ ನೀವು ಮನೇಲಿ ಮಲ್ಕೋತೀರಾ, ಟ್ರಿಪ್ಪಿಗೆ ಹೋಗಲ್ಲ. ಎಲ್ಲದಕ್ಕೂ ಒಂದು ಪ್ರಾಕ್ಟೀಸ್ ಅಂತ ಇರುತ್ತೆ. ಪ್ರಾಕ್ಟೀಸ್ ಇದ್ರೆ ನೀವು ಅದರಲ್ಲಿ ಸರ್ವೈವಲ್ ಆಗ್ತೀರಾ. ಥಿಯರಿನೇ ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ. ಹೌದಾ? ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಇದ್ರೆ ಅದ್ರದ್ದೊಂದು ಮಜಾನೇ ಬೇರೆ, ಸುಮ್ಮನೆ ಬಂದಲ್ಲ. ಮತ್ತೆ ಹೇಳ್ತೀನಿ ಕೇಳಿ, ಡಯಟ್ ಎಲ್ಲರಿಗೂ ಸೇಮ್ ಇರಲ್ಲ, ಚೇಂಜಸ್ ಇರುತ್ತೆ. ಮೋಟಿವೇಟೆಡ್ ಆಗಿರಿ, ದಿನಾಲೂ ಬನ್ನಿ, ರೆಗ್ಯುಲರ್ ಆಗಿರಿ, ಅಷ್ಟೇ ನಾನು ಹೇಳೋದು. ಬನ್ನಿ. ಮತ್ತೆ ಹಿಂಗೇನಂದೆಲ್ಲ ಮಾತು ಕೇಳ್ತಾ ಇರ್ರಿ, ಏನು ಮಾಡ್ತೀರಾ? ಸುಮ್ಮನೆ ಕೂತಾಗ ಸ್ವಲ್ಪ ವಿಡಿಯೋ ಜಾಸ್ತಿನೇ ಇರುತ್ತೆ, ಇದು ಫುಲ್ಲು ಕೇಳಿ, ಮೋಟಿವೇಟೆಡ್ ಆಗಿರಿ, ಮತ್ತೇನಿಲ್ಲ. ಬರ್ತಾರೆ 2 ತಿಂಗಳಲ್ಲಿ ಮದುವೆ ಇದೆ ಕಣೋ, ಹೊಟ್ಟೆ ಎಳಿಬೇಕಂತಾರೆ, ಬೇಜಾರೇ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ನಮಗೆ ಪರಿಚಯ ಇದ್ದವರೇ ಇರ್ತಾರೆ, ಇಷ್ಟು ದಿವಸ ನಮಗೆ ನೋಡಿರ್ತಾರೆ. ಈಗ ನಮ್ಮಂಗೆ ಆಗಕ್ಕೆ 2 ತಿಂಗಳದಲ್ಲೇ ಆಗ್ಬೇಕಂತಾರೆ. ಇದಂಗೆ ಆಗುತ್ತೆ ಕಣ್ರಿ, ಆಗಲ್ಲ. ನಾನು ಎಷ್ಟೋ ಜನರಿಗೆ ಹೇಳ್ಬಿಟ್ಟಿದ್ದೀನಿ ರೀ, ಹಿಂಗೆ ಮಾಡಿದ್ರೆ ಆಗಲ್ಲ ಅಂತೇಳಿ, ಅವ್ರು ಬೇಜಾರಾಗಿರ್ತಾರೆ. ಆಗ್ಲಿ, ಸುಳ್ಳು ಹೇಳೋದಕ್ಕಿಂತ ಬೆಟ್ರ್ ನಿಜ ಹೇಳೋದು ಬೆಟ್ರ್. ಹಾ, ಹಿಂಗೆ ಬರೋಣ. ನಾನು ಭಾಳ ಜನ ಕೇಳೀನಿ, ಇದೆಲ್ಲ ಎಕ್ಸರ್ಸೈಸ್ ಮಾಡ್ಬೇಡ್ರಿ, ಇದು ನಿಮ್ಗೆ ಸೆಟ್ ಆಗಲ್ಲ. ಅವ್ರು ಏನಂತಾರೆ, ಹಿಂಗೆ ಆಗಿತ್ತು ಕಣ್ರಿ. ಒಬ್ರು ಬಂದಿದ್ರು, ಬಂದ ತಕ್ಷಣನೇ ಸ್ಮಿತ್ ಮಷಿನ್ ಯೂಸ್ ಮಾಡ್ತಾರೆ. ಸ್ಮಿತ್ ಮಷಿನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಅನ್ಕೋತೀನಿ. ನೀವು ಇಲ್ಲಿವರೆಗೆ ಎಕ್ಸರ್ಸೈಸೇ ಮಾಡಿರಲ್ಲ, ಅಲ್ಲಿ ಬೇರೆಯವರೆಲ್ಲ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಅದು ನಾನು ಮಾಡ್ತೀನಿ. ಹಂಗೆ ಮಾಡ್ತೀರಿ ನೀವು? ಇಂಜುರಿ ಆದ್ರೆ? ಇಲ್ಲಿವರೆಗೂ ನನ್ನ ಎದುರುಗಡೆ ಇಷ್ಟು ವರ್ಷ ಆಯಿತು ಯಾರಿಗೂ ಇಂಜುರಿ ಆಗಿಲ್ಲ. ಯಾಕಂತಂದ್ರೆ ಪ್ರತಿ ಟೈಮು ಅವ್ರ ಹಿಂದ್ಗಡೆನೆ ಅವ್ರಿಗೆ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ ನಾವು. ಟ್ರೆಡ್ಮಿಲ್ ಮೇಲೂ ಎಷ್ಟೋ ಜನ ಬೀಳ್ತಿದ್ರು, ಎಲ್ಲ ಅಬ್ಸರ್ವ್ ಮಾಡ್ಬೇಕಾಗತ್ರಿ. ಫಿಟ್ನೆಸ್ ಅಂತಂದ್ರೆ ಬಂದ್ಮೇಲೆ ಇದು ತಲೆಯಲ್ಲಿ ಇಟ್ಕೊಡ್ರಿ, ಇದು ಶಾರ್ಟ್ ಟೈಮ್ ಕೆಲಸ ಅಲ್ಲ, ಲೈಫ್ ಟೈಮ್ ಫಿಟ್ನೆಸ್ ಅಲ್ಲಿ ಇರಬೇಕು. ಡಯಟ್ ಮೇಂಟೈನ್ ಮಾಡ್ತಾ ಇರಬೇಕು. ಫಿಟ್ಟಾಗಿ ಇರ್ತೀರಾ, ಏನಿಲ್ಲ, ಬನ್ರಿ. ಫೋನಲ್ಲಿ ಮೆಸೇಜ್ ಹಾಕ್ತಾರೆ, ಎಷ್ಟು ರೀ ಆಫರ್? ಏನು ಆಫರ್ ರೀ? ಎದ್ರ ಆಫರು? ನನಗೆ ಅದೇ ಅರ್ಥ ಆಗಿಲ್ಲ. ಏನು ಆಫರ್ ಕೊಡೋಣ ನಿಮ್ಮ ಫಿಸಿಕ್ ರೆಡಿ ಆಗ್ಬಿಡುತ್ತಾ? ನಾವು ಹಾಕೋ ಎಫರ್ಟಿಗೆ ಏನು ವ್ಯಾಲ್ಯೂ ಇಲ್ವಾ? ನಾವು ಇಷ್ಟು ವರ್ಷ ನಾವು ಫಿಟ್ನೆಸ್ ಅಲ್ಲಿ ಇದ್ದೀವಿ, ಅದಕ್ಕೇನು ವ್ಯಾಲ್ಯೂ ಇಲ್ವಾ? ಆ್ಯಕ್ಚುಲಿ ನಾನು ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ಬೇಕ್ರಿ. ಇದು ಗುಲ್ಬರ್ಗ, ಇಲ್ಲೆಲ್ಲ ಜನ ಬಂದು ಸೇಮ್ ಕೇಳ್ತಾರಂತೇಳಿ ನಾವು ಸುಮ್ಮನೆ ಆಗಿದ್ದೀವಿ ಅಷ್ಟೇ, ಏನಿಲ್ಲ, ಮತ್ತೇನಿಲ್ಲ. ನಮ್ಮದು ಅಥ್ಲೀಟ್ಸ್, ನೀವು ಟ್ರೈನ್ ಏನು ಮಾಡ್ತಿರಲ್ಲ, ನಾನು ಎದುರುಗಡೆ ಯಾರೇ ಬರಲಿ ಫಿಟ್ನೆಸ್ಗಾಗಿ ಬಂದರೆ ಯಾರಿಗೂ ಸುಮ್ಮನೆ ಕಳಿಸಿಲ್ಲ. ಏನಾದರೂ ಅಡ್ವೈಸ್ ಮಾಡಿದ್ದೀವಿ, ದುಡ್ಡಿಗೋಸ್ಕರ ಅಲ್ಲ, ನಮ್ಮ ಹತ್ರ ಬಂದಿದ್ದಾರಲ್ಲ ಅಂತ, ಅದಕ್ಕೆ ಅಷ್ಟೇ. ಸೊ ಆಫರ್ ಕೇಳ್ತಾರೆ, ನನಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರು ಆಫರ್ ಅಂತಂದಮೇಲೆ ಇವ್ರೇನು ಡಯಟ್ ಮಾಡಲ್ಲ ಅಂತ. ಡಯಟಿಗೆ ದುಡ್ಡು ಬೇಕ್ರಿ, ಡಯಟಿಗೆ ದುಡ್ಡು ಬೇಕು. ಯಾರೇ ಟ್ರೈನರ್ ಆಗಲಿ, ಪ್ರೊಫೆಷ್ನಲಲ್ಲಿ ಇದ್ದಾರಲ್ಲ, ಯಾರೇ ಟ್ರೈನರ್ ಆಗಲಿ, ಒಳ್ಳೆ ಡಯಟ್ ಮಾಡೋ ಟ್ರೈನರ್ ಬಗ್ಗೆನೇ ಹೇಳ್ತಿರೋದು. ಅವರಿಗೂ ಒಂದು ಏನಾದರೂ ಒಂದು ಎಕ್ಸ್ಪೆನ್ಸಿವ್ ಅಂತ ಇರುತ್ತೆ. ನೀವು ಕೊಡೋ
ಪಿ ಟಿ ಅಮೌಂಟ್ ಏನು ಅಂತಿರಲ್ಲ, ಕಡಿಮೆ ಅಂತಿರಲ್ಲ. ಹಂಗಾದ್ರೆ ಆಲೂ ಬಾತು ಏನು ಸಿಗುತ್ತಲ್ಲ ಬಜ್ಜಿ, ಅದು ತಿಂದು ಹೇಳ್ಬೇಕಾಗುತ್ತೆ ಪಿ ಟಿ. ಗೊತ್ತಾ? ಎಲ್ಲದಕ್ಕೂ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ. ನಿಮ್ಮೇಲೆ ಅವರು ಅಷ್ಟು ಕೇರ್ ಮಾಡಿ ಹೇಳ್ತಿರ್ತಾರೆ ಎಲ್ಲ ಟ್ರೈನರ್, ನನಗೆ ಇಟ್ಕೊಂಡೆ. ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತೆ. ಅದು ಆಫರಲ್ಲಿ ಹೇಳಿಕ್ಕೆ ಹೋಗ್ಬೇಡಿ, ಹರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಮ್ದೇನೋ ಮುಗೀತು, 19 ಇಯರ್ಸ್ ಅಂತ ಅಂತಿದ್ದೀನಲ್ಲ, ನಾವೆಲ್ಲ ಬ್ಯಾಕಪ್ ಏನೇನೋ ಮಾಡಿ ಬಂದಿದ್ದೀವಿ. ಅಪ್ಪ ಹೊಸದಾಗಿರೋರ ಬಗ್ಗೆನೂ ಯೋಚನೆ ಮಾಡಿ, ಅವರು ವಿಸಿಟ್ ಮಾಡಬೇಕು. ಸೊ ಏನಿಲ್ಲ, ರೆಗ್ಯುಲರ್ ಬನ್ನಿ. ನಾನು ಏನಿಲ್ಲ, ಇದೊಂದು ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ, ಏನಾದರೂ ಅಪ್ಡೇಟ್ ಆಗ್ರಿ.